ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಲ್ಲೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಶುಕ್ರವಾರದ ಬ್ಲಾಗು ಹೇಗೆಲ್ಲ ನಡೆಯುತ್ತೆ, ಏನೆಲ್ಲ ನಡೆಯುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದು ಹೇಳಬೇಕು, ಇವತ್ತು ಹಸ್ಬೆಂಡ್ ಬರ್ಡೇ ಇದೆ ಫ್ರೆಂಡ್ಸ್. ಬರ್ಡೇ ಏನು ಮಾಡ್ತಾಯಿಲ್ಲ, ಕೇಕ್ ಏನು ಕಟ್ ಮಾಡ್ತಾಯಿಲ್ಲ, ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಆದಮೇಲೆ ಒಂದು ಸೇಮ್ಯಾ ಪಾಯಸ ಮಾಡ್ತೀನಿ. ಸ್ವೀಟ್ ತಿಂದು ಎಗ್ ಬಿರಿಯಾನಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗ್ದಿದ್ದಲ್ಲ ಫ್ರೆಂಡ್ಸ್, ಅವರಿಗೆ ಎಗ್ ಬಿರಿಯಾನಿ ಮತ್ತು ಥರ ಇಷ್ಟ. ಅವರಿಗೆ ಬಿರಿಯಾನಿ ಒಂದೊಂದು ಐಟಮ್ ಇದ್ದಾವೆ, ಆದರೆ ಅದರಲ್ಲಿ ಒಂದು ಎಗ್ ಬಿರಿಯಾನಿ ಕೂಡ ಇಷ್ಟ ಅವರಿಗೆ. ಹಾಗಾಗಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನೈಟು. ಅದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ನಿಮಗೆ ವಿಡಿಯೋ ಹಾಕಿದ್ದೀನಲ್ವ, ಮತ್ತೊಮ್ಮೆ ವಿಡಿಯೋ ನಾರ್ಮಲಾಗಿ ತೆಗಿತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೇಮೆ ಪಾಯಸ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದು ಕೂಡ ಶೇರ್ ಮಾಡಿದ್ದೀನಿ. ಹೊಸದಾಗಿ ನೋಡೋರು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತು ಏನೇನೆಲ್ಲ ನಡೆಯುತ್ತೆ ನೋಡೋಣ. ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಶುಕ್ರವಾರದ ಪೂಜಾ ಅಥವಾ ಹಸ್ಬೆಂಡ್ ಬರ್ಡೇ ಇವತ್ತು. ಹಾಗೆ ಪೂಜಾ ಕೂಡ ಯಾವ ರೀತಿ ಆಗಿದೆ ಅಂದರೆ, ಇವತ್ತು ಹೂವು ಅಲ್ಲಿ ತೆಳಗಡೆ ನೋಡಿದಿರಲ್ಲ ಫ್ರೆಂಡ್ಸ್, ಅಲ್ಲಿ ತೆಳಗಡೆ ಅಂದರೆ ಈಚೆ ಕಡೆ ಸೈಡಿಗೆ ನಮ್ಮ ಮನೆ ತೆಳಗಡೆ ರೋಡಿಗೆ ಸೈಡಿಗೆ ಗಿಡ ಇರುತ್ತೆ ನೋಡಿ. ಮಕ್ಕಳು ಸ್ಕೂಲಿಗೆ ಹೋಗುವಾಗ ಆ ಗಿಡ ಕಾಣಿಸುತ್ತೆ ನೋಡಿ, ಅಲ್ಲಿಂದನೇ ಆ ಹೂವಿಂದ ಆ ಗಿಡದಿಂದನೇ ಇಷ್ಟೊಂದು ಹೂವು ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ 2 ದಿವಸ ಯಾರೂ ಕಡ್ದಿಲ್ವಲ್ಲ, ಹಾಗಾಗಿ ಜಾಸ್ತಿ ಬಂದಿದ್ದಾವೆ. ನಾನು ಹೊರಗಡೆ ಸೇವಂತಿ ಹೂವು ಅದನ್ನೆಲ್ಲ ತೊಗೊಂಡಿಲ್ಲ. ಪೂಜೆ ಎಲ್ಲ ಮಾಡಾದ್ಮೇಲೆ ಇನ್ನು ಇಷ್ಟು ಪಾತ್ರೆಗಳಿದ್ದಾವೆ ಫ್ರೆಂಡ್ಸ್. ಗ್ಯಾಸ್ ಕಟ್ಟೆ ಎಲ್ಲ ತೊಳೆದಿದ್ದೀನಿ. ಇಷ್ಟು ಪಾತ್ರೆ ತೊಳೆದು ಸೇಮ್ಯಾ ಪಾಯಸ ಮಾಡ್ತಾಯಿದ್ದೀನಿ. ಸೇಮ್ಯಾ ಪಾಯಸ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಬರ್ಡೇ ಅಲ್ಲ ಫ್ರೆಂಡ್ಸ್. ಕೇಕೇನು ಕಟ್ ಮಾಡಲ್ಲ. ಕೇಕ್ ಕಟ್ ಮಾಡಿದ್ರೂ ಚೆನ್ನಾಗಿ ಅನ್ಸಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ಸಿಂಪಲ್ ಏನಾದರೂ ಈ ಥರ ಮನೆಯಲ್ಲೇ ಮಾಡಿಬಿಟ್ಟು ನಾನ್ ವೆಜ್ಜು ಏನಾದರೂ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅವರಿಗೆ. ಹಾಗಾಗಿ ನಾನು ಡೆಕೋರೇಷನು ನನ್ನ ಸಮಾಧಾನಕ್ಕೋಸ್ಕರ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಫೋಟೋ ತೊಗೊಳ್ಳಿಕ್ಕೆ ಅಥವಾ ಮನೆಯಲ್ಲಿ ಇದೇ ಸೇಮ್ಯಾನೇ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಅದಕ್ಕೂ ಕಟ್ ಮಾಡ್ಬೋದು. ಹಾಗಾಗಿ ಅದು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಡೆಕೋರೇಷನ್ ನೀವು ಇವಾಗ ಸೇಮ್ಯಾ ಪಾಯಸ ಮಾಡಾದಮೇಲೆ ಡೆಕೋರೇಷನ್ ಮಾಡೋ ವಿಡಿಯೋ ನೀವು ನೋಡ್ತೀರ ಇವಾಗ. ಅಂದರೆ ಡೆಕೋರೇಷನ್ ಈ ಸೇಮ್ಯಾ ಪಾಯಸ ಮಾಡಾದಮೇಲೆ ಡೆಕೋರೇಷನ್ ಮಾಡ್ತೀನಿ ನೋಡಿ. ಯಾವ ರೀತಿ ಮಾಡ್ತೀನಿ, ಸಿಂಪಲ್ಲಾಗಿ ಮಾಡ್ತೀನಿ. ಅವ್ರಿಗೆ ಬಂದಾದಮೇಲೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಅವರು ಜಾಸ್ತಿ ಕೂಡ ಇಷ್ಟಪಡಲ್ಲ ಫ್ರೆಂಡ್ಸ್ ಈ ಥರ ಬರ್ಡೇದು ಮಾಡ್ಕೊಳ್ಳೋದು. ಹಾಗಾಗಿ ನಾನು ಅಷ್ಟು ಇದು ಮಾಡಲ್ಲ. ಇವಾಗ ಸೇಮ್ಯಾ ಪಾಯಸ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಗೋಡಂಬಿ ಮತ್ತು ದ್ರಾಕ್ಷಿ ಅವೆಲ್ಲ ಏನು ಆ್ಯಡ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಾನು ಓನ್ಲಿ ಹಾಲು ಮತ್ತು ಏಲಕ್ಕಿ ಮತ್ತು ಸೇಮ್ಯಾ ಸಕ್ಕರೆ. ಇವಾಗ ನಾನು ಮೊದಲು ಹಾಲು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಲು ಕುದಿಸಾದ್ಮೇಲೆ ಈ ಸೈಡ್ಗೆ ಹಾಲು ಕುದಿಯೋ ತನಕ ಈಚೆ ಕಡೆ ಸೇಮ್ಯಾ ಶಾವಿಗೆ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದ್ಮೇಲೆ ಹಾಲು ಕುದಿಯುವಾಗ ಇಲೈಚಿ ಏನಿರುತ್ತಲ್ಲ ಏಲಕ್ಕಿ, ಅದು ಚೆನ್ನಾಗಿ ಜಜ್ಜಿಬಿಟ್ಟು ಈ ಥರ ಸಿಪ್ಪೆ ಸಮೇತ ಆ್ಯಡ್ ಮಾಡಿದ್ದೀನಿ. ಅಂದರೆ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಸಿಪ್ಪೆದು ಕೂಡ ನಿಜವಾಗ್ಲೂ ಸ್ಮೆಲ್ ಸೂಪರಾಗಿರುತ್ತೆ. ಹಾಗಾಗಿ ನಾನು ಇದು ಏನಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ, ಏನಪ್ಪ ಇವರು ರೈಸ್ ತೊಗೊತಾರಲ್ಲ ಅದರಿಂದ ತಿರುತ್ತಾರಲ್ಲ ಅಂತ ನೀವು ಅಂದ್ಕೋಬೋದು. ಆದರೆ ಅದರಿಂದ ಸ್ವಲ್ಪ ಸೇಮ್ಯಾವನ್ನು ಚೆನ್ನಾಗಿ ಕುದ್ದಿದಾವ ಇಲ್ಲ ಅಂತ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಅದು ತೊಗೊಂಡಿದ್ದೀನಿ. ಇವಾಗ ಕುದ್ದಿದೆ ಫ್ರೆಂಡ್ಸ್. 2 ಗ್ಲಾಸ್ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಕು ಫ್ರೆಂಡ್ಸ್, ಜಾಸ್ತಿ ಕೂಡ 2 ಗ್ಲಾಸ್ ಸಕ್ಕರೆ ಜಾಸ್ತಿನೇ ಆಗುತ್ತೆ. ಅಷ್ಟು ಜಾಸ್ತಿ ಸ್ವೀಟು ಕೂಡ ಇರಬಾರ್ದಲ್ಲ ಫ್ರೆಂಡ್ಸ್. ಹಾಗಾಗಿ ಇವಾಗ ಮಾಡಾದಮೇಲೆ ಇವಾಗ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಸಕ್ಕರೆ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಕುದಿಬೇಕು. ಮೇನ್ ಹೇಳಬೇಕಂದ್ರೆ ಕುದ್ದಿದ್ರಲ್ಲೇ ಅದು ಸಕ್ಕರೆ ಸ್ಮೆಲ್ಲು ಹೋಗೋದಾದ್ಮೇಲೆ ಅವಾಗ ಸೂಪರಾಗಿ ಆಗುತ್ತೆ. ಇವಾಗ ನೋಡಿ ಕುದೀತಾ ಇದೆ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಆದಂಗೆ. ಇವಾಗ ಸೇಮ್ಯಾ ಪಾಯಸ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅಂತ ಡೆಕೋರೇಷನ್ ಮಾಡಾದ್ಮೇಲೆ ತೋರಿಸ್ತೀನಿ. ಇಷ್ಟೊಂದು ಬಲೂನ್ ತರಿಸಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನೋಡಿ. ಇಷ್ಟೊಂದು ಬಲೂನ್ ತರಿಸಿದ್ದೀನಿ. ಇದರಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀನಿ ಅಂತ ಡೆಕೋರೇಷನ್ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಫೈನಲಿ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ಕೇಕ್ ಏನು ತರಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ಮನೆಯಲ್ಲಿ ಸೇಮ್ಯಾ ಪಾಯಸನೇ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ಡಿಫ್ರೆಂಟ್ ಮನೆಯಲ್ಲೇ ಸೆಲೆಬ್ರೇಷನ್ ಅಂದರೆ ಒಂಥರ ಕೇಕ್ ಥರ ಮಾಡಿಬಿಟ್ಟು ಕಟ್ ಮಾಡೋಣ ಅಂದ್ಕೋತಾ ಇದ್ದೀವಿ. ನೋಡೋಣ ಹಸ್ಬೆಂಡ್ ಬಂದಾದಮೇಲೆ ಯಾವ ರೀತಿ
ಅಂದರೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಹಸ್ಬೆಂಡ್ ಬಂದಾದಮೇಲೆ ನಾನು ಡೆಕೋರೇಷನ್ ಮಾಡಾದಮೇಲೆ ಬಂದರು. ನಾವು ಅವರಿಗೆ ಬಲೂನ್ ಹೊಡೆದು ವೆಲ್ಕಮ್ ಮಾಡಿದ್ವಿ ಫ್ರೆಂಡ್ಸ್. ಅದು ವೀಡಿಯೋ ನಂಗೆ ತೆಗಿಲಿಕ್ಕಾಗಿಲ್ಲ. ಖುಷಿನೇ ಆದರು ಫ್ರೆಂಡ್ಸ್ ಸ್ವಲ್ಪ ಡೆಕೋರೇಷನ್ ಎಲ್ಲ ನೋಡಿಬಿಟ್ಟು. ಇವಾಗ ಎಲ್ಲ ಆದಮೇಲೆ ಡೆಕೋರೇಷನ್ ಎಲ್ಲ ಆದಮೇಲೆ ಪಾಯಸ ಕೂಡ ಮಾಡಿದ್ದೆ. ಪಾಯಸ ಎಲ್ಲ ದೇವ್ರ ಮುಂದೆ ಇಟ್ಟು ಇವಾಗ ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಎಲ್ಲರಿಗೂ ಕೊಟ್ಟಿದ್ದೀನಿ. ಇವಾಗ ನಾನು ಕುಡಿತಾ ಇದ್ದೀನಿ. ಅಲ್ಲಿ ಮಕ್ಕಳು ತೆಳಗಿಂದ ಅಕ್ಕನ ಮಕ್ಕಳು ಅವರು ಕೂಡ ಜ್ಯೂಸ್ ಕುಡಿತಾಯಿದ್ರು. ಇವರು ಕೂಡ ಜ್ಯೂಸ್ ಅಂದರೆ ಅದು ತುಂಬ ಅಂದರೆ ಇವರಿಬ್ಬರಿಗೂ ಕೋಲ್ಡ್ ಆಗಿದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಜ್ಯೂಸ್ ಏನು ಕೊಟ್ಟಿಲ್ಲ ಅವರಿಗೆ. ಮನೆಯಲ್ಲೇ ಸೇಮಿಯಾ ಜ್ಯೂಸ್ ಅದು ಪಾಯಸ ಮಾಡಿದ್ದೀನಲ್ಲ ಅದಕ್ಕೆ ಸರಿ ಹೋಯಿತು. ಅವರು ಫುಲ್ಲು ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಇಬ್ಬರಿಗೂ. ಹಾಗಾಗಿ ಅವರು ಕುಡಿತಾಯಿದ್ರು. ನಾವೇ ಕುಡಿತೀನಿ ಅಂದರೆ ಅದನ್ನು ಬೇಡ ಅಂದ್ಬಿಟ್ಟು ಇದು ಕೊಟ್ಟಿದ್ದೀನಿ. ಕುಡಿತಾಯಿದ್ದಾರೆ ಇಬ್ಬರು. ಅವರಿಬ್ಬರು ನನ್ನ ರೀಲ್ಸ್ ನೋಡ್ತಾರೆ ನೋಡಿ ಫ್ರೆಂಡ್ಸ್. ಅವರಿಬ್ಬರು ಏನು ಕೂತಿದಾರಲ್ಲ, ಹುಡುಗಿ ಮತ್ತು ಚಿಕ್ಕ ಪಾಪುಗಳು ಇದ್ದರು ಏನು ಕೂತಿದಾರಲ್ಲ, ಅವರಿಬ್ಬರು ನನ್ನ ರೀಲ್ಸ್ ನೋಡ್ತಾರೆ ನೋಡಿ ಫ್ರೆಂಡ್ಸ್. ಹಾಗಾಗಿ ಅದಕ್ಕೆ ಅವ್ರು ತೋರಿಸ್ತಾ ಇದ್ದಾರೆ, ಚೆಕ್ ಮಾಡ್ತಾಯಿದ್ದಾರೆ ಎಲ್ಲಿದ್ದಾಳೆ ಇವಳು ಅಂತ ಕೇಳ್ತಾ ಇದ್ದಾರೆ. ಅವಳು ನನಗೆ ನೋಡ್ತಾ ಇದ್ದಾಳೆ, ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಲ್ಲ ನನಗೆ ನೋಡ್ತಾ ಇದ್ದಾಳೆ, ಗೆಸ್ ಮಾಡ್ತಾ ಇದ್ದಾಳೆ. ಆದರೆ ಬಾಯಿ ಬಿಚ್ಚಿ ಹೇಳ್ತಾ ಇಲ್ಲ. ಆದರೆ ನನ್ನ ರೀಲ್ಸ್ ನೋಡ್ತಾರೆ ಫ್ರೆಂಡ್ಸ್ ಅವರು. ನೋಡಿ ಡೆಕೋರೇಷನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಇವಾಗ ಸಂಜೆ ಫೋಟೋ ಅದನ್ನೆಲ್ಲ ತೊಗೊಳ್ಳುವಾಗ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಫೋಟೋ ಎಲ್ಲ ತೊಗೊಳ್ಳುವಾಗ ಸ್ವಲ್ಪ ಡೆಕೋರೇಷನು, ಸ್ವಲ್ಪ ಬಡ್ಡೆ ಅಂದಾದಮೇಲೆ ಬಡ್ಡೆ ದಿವಸ ಸ್ವಲ್ಪ ಡೆಕೋರೇಷನ್ ಇದ್ರೇ ಸೂಪರ್ ಇರುತ್ತೆ ಫ್ರೆಂಡ್ಸ್. ನೋಡಿ ಮಕ್ಕಳು ಅವರು ಜ್ಯೂಸ್ ಕುಡಿತಾ ಇದ್ದಾರೆ, ಇವರು ಸೇಮೆ ಪಾಯಸ ಕುಡಿತಾ ಇದ್ದಾರೆ. ಅವರು ಬಡ್ಡೆ ಡೆಕೋರೇಷನ್ ಮಾಡಿದ್ದೀನಲ್ಲ, ಹಾಗಾಗಿ ಖುಷಿಗೆ ಫುಲ್ಲು ಯಾವಾಗ ಬಡ್ಡೆ ಯಾವಾಗ ಸ್ಟಾರ್ಟ್ ಮಾಡ್ತಾರಂತ ಪಾಪ ಅವರು ಕಾಯ್ತಾ ಇದ್ದಾರೆ. ಆದರೆ ನಾವು ನೋಡಿದ್ರೆ ಕೇಕ್ ತಂದಿಲ್ಲ. ನೋಡಿ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಖುಷಿಯಿಂದ ಇದ್ದಾರೆ. ಡೆಕೋರೇಷನ್ ನೋಡಿ ಫುಲ್ಲು ಖುಷಿಯಾಗಿದ್ದಾರೆ ಫ್ರೆಂಡ್ಸ್. ಎಲ್ಲರೂ ಹಾಯ್ ಮಾಡೋದಂದ್ರೆ ಹಾಯ್ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ವೀಡಿಯೋ ಮಾಡುವಾಗ ಮಕ್ಕಳ ಜೊತೆ ಅವರು ಕೂಡ ಹಸ್ಬೆಂಡ್ ಕೂಡ ಮಾಡ್ತಾಯಿದ್ದಾರೆ. ಇವಾಗ ನಾನು ಮುಂದಿಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳು ನೋಡಿ ಎಂಜಾಯ್ ಖುಷಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ನೋಡಿ ಖುಷಿ ಪಡ್ತಾಯಿದ್ದಾರೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಗ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿ, ನಾನು ಹಿಂದಿನ ವೀಡಿಯೋದಲ್ಲಿ ಎಗ್ ಬಿರಿಯಾನಿ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ತೋರಿಸಿದ್ದೀನಿ ನೋಡಿ, ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಮಕ್ಕಳೆಲ್ಲ ಖುಷಿ ಪಡ್ತಾ ಇದ್ದಾರೆ. ಇವಾಗ ನಾನು ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ ಲೇಟ್ ಆಗಿದೆ, ಇವರು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಮಾಡಲಿ. ಇವಾಗ ನಾನು ಬಿರಿಯಾನಿ ಮಾಡಲಿಕ್ಕೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಎಗ್ ಬಿರಿಯಾನಿ ಮಾಡಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ತುಂಬ ಲೇಟ್ ಆಗಿದೆ, 8 ಗಂಟೆ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಬಿರಿಯಾನಿ ಮಾಡಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಅವರ್ ಟೈಮ್ ತೊಗೋತು ನನಗೆ ಬಿರಿಯಾನಿ ಮಾಡಲಿಕ್ಕೆ. ಬಿರಿಯಾನಿ ಏನಾಯಿತು, ಇವಾಗ ಲಾಸ್ಟ್ ವಿಜಲ್ ಹೊಡೆದ್ರೆ ಆಯಿತು. ಎಷ್ಟು 9:30 ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ನಾನು 8:30ಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡೋಷ್ಟರಲ್ಲಿ 1/2 ಅವರ್ ಆಯಿತು. ಸ್ವಲ್ಪ ಲೇಟೇ ಆಯಿತು ಫ್ರೆಂಡ್ಸ್. ಏನಕ್ಕಂದರೆ ಮಕ್ಕಳ ಜೊತೆ ಸ್ವಲ್ಪ ಖುಷಿ ಟೈಮ್ ಪಾಸ್ ಆಯಿತು ಮಕ್ಕಳ ಜೊತೆ ಮಾತಾಡ್ತಾ. ಹಾಗಾಗಿ 3ನೇ ವಿಜಲ್ ಹೊಡಿತಾ ಇದ್ದಾರೆ ನೋಡಿ ಬಿರಿಯಾನಿ. ಡೆಕೋರೇಷನ್ ನೋಡಿ ಫ್ರೆಂಡ್ಸ್. ಇವಾಗ ಫೋಟೋ ಅದು ತಣ್ಣಗಾಗೋವರೆಗೂ ಸ್ವಲ್ಪ ಫೋಟೋ ತೆಕ್ಕೊಳ್ಳೋಣ ಅಂತಂದ್ಬಿಟ್ಟು ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಫೋಟೋ ಇವಾಗ ಬಡ್ಡೇದು ಅಂದಮೇಲೆ ಸ್ವಲ್ಪ ಫೋಟೋ ಬೇಕಲ್ಲ ಫ್ರೆಂಡ್ಸ್. ಮಕ್ಕಳು ಬಡ್ಡೇ ಯಾರ್ದಿದೆ ಅವ್ರ ಜೊತೆ ಫೋಟೋ ಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಮಕ್ಕಳದು ಮತ್ತು ನಾನು ಸ್ವಲ್ಪ ಫೋಟೋ ತೆಕ್ಕೊಂಡಿದ್ವಿ. ಮತ್ತು ಅವರು ಮಕ್ಕಳು ಕೂಡ ಬಂದರು, ಅವ್ರದ್ದು ಕೂಡ ಫೋಟೋ. ಖುಷಿಗೆ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಕಾಣಿಸ್ತಾಯಿತ್ತು, ಸಿಂಪಲ್ಲೇ ಥರ. ಆದರೆ ಚೆನ್ನಾಗಿ ಅನಿಸ್ತಿತ್ತು ಫ್ರೆಂಡ್ಸ್. ನಾನೇ ಡೆಕೋರೇಷನ್ ಮಾಡಿದ್ದೀನಲ್ಲ, ಸಿಂಪಲಾಗಿ ಚೆನ್ನಾಗಿ ಅನಿಸ್ತಾಯಿತ್ತು. ಫೋಟೋ ಡೆಕೋರೇಷನ್ ಮಾಡಿದ್ದೀನಿ ಅಂದಮೇಲೆ ಫೋಟೋ ಇರಲೇಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಫೋಟೋ ತೆಕ್ಕೊತಾ ಇದ್ದೀವಿ. ನಾನೇನು ಮಾಡಿದ್ದೀನಿ, ಸ್ವಲ್ಪ ಸೆಮ್ಮೆ ಪ್ಯಾಕೆಟ್ ಸೆಮ್ಮೆ ಜ್ಯೂಸ್ ಏನು ಮಾಡಿದ್ದೀನಲ್ಲ ಅದು ಸ್ವಲ್ಪ ಉಳಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಗಟ್ಟಿ ಮಾಡಿ ಅದಕ್ಕೆ ಕಟ್ ಮಾಡಿದ್ದೀವಿ ಫ್ರೆಂಡ್ಸ್. ಅದು ಶೇರ್ ಮಾಡಿಲ್ಲ. ಇವಾಗ ಫೋಟೋ ತೊಗೊತಾ ಇದ್ದೀವಿ ನಾನು ಮತ್ತು ಮಕ್ಕಳು, ಹಸ್ಬೆಂಡು ಮತ್ತು ಇನ್ನು ಚಿಕ್ಕ ಪಾಪುಗಳು ಬಂದಿದ್ವಲ್ಲ, ಆ ಪಾಪುಗಳ ಜೊತೆ ಸೆಲ್ಫಿ ತೊಗೊಂಡಿದ್ದೀವಿ. ಅಷ್ಟು ಜನ ತೊಗೊಂಡಿದ್ದೀವಿ. ಇವಾಗ ಲೇಟ್ ಆಗಿದೆ ಫ್ರೆಂಡ್ಸ್. ಇವಾಗ ಊಟ ಮಾಡೋಣ ಬನ್ನಿ ಎಲ್ಲರೂ. ಫೈನಲಿ ನಾವು 10 ಗಂಟೆಗೆ ಊಟ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಇವತ್ತು ಬಿರಿಯಾನಿ ಲುಕ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ಸೂಪರಾಗಿ. ಒಂದು ಕೂಡ ಎಗ್ ಒಡೆದಿಲ್ಲ. ನಾನು ಕುಕ್ಕರ್ ಏನು ಡಕ್ಕಣ್ ತೆಗಿತಾ ಇದ್ದೀನಲ್ಲ,
ಸೂಪರ್ ಸ್ಮೆಲ್ ಬರ್ತಾಯಿತ್ತು. ಇವಾಗ ಲೇಟಾಗಿದೆ, ಪಟ ಪಟ ಅಂತ ಸರ್ವ್ ಮಾಡಿಕೊಡ್ತೀನಿ. ಇವಾಗ ತುಂಬ ಲೇಟಾಗಿದೆ. ಇದು ಹಸ್ಬೆಂಡಿಗೆ ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಒಂದು ಎಗ್ ಕೂಡ ಒಡೆದಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಕೂಡ ಒಡೆದಿಲ್ಲ. ಆ ರೀತಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಹಿಂದಿನ ಬೇಕಾದರೆ ನಿಮಗೆ ಈ ಥರ ಎಗ್ ಬಿರಿಯಾನಿ ಈ ಥರ ಬೇಕಂದರೆ ಹಿಂದಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ತಿಂಗಳ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸೂಪರಾಗುತ್ತೆ. ಜಾಸ್ತಿ ಏನು ಮಸಾಲೆಗಳೇನು ಆ್ಯಡ್ ಮಾಡಲ್ಲ ಫ್ರೆಂಡ್ಸ್ ನಾನು, ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇವಾಗ ಹಸ್ಬೆಂಡಿಗೆ ಕೊಟ್ಟೆ, ಇವಾಗ ಮಗಳಿಗೆ ಊಟ ಕೊಡ್ತಾಯಿದ್ದೀನಿ. ಅಂದರೆ ತುಂಬ ಲೇಟಾಗಿತ್ತಲ್ಲ ಫ್ರೆಂಡ್ಸ್, ಎಲ್ರಿಗೆ ಹಸು ಜಾಸ್ತಿ ಆಗಿತ್ತು. ಹಾಗಾಗಿ ನಾನು ಲೇಟ್ ಅಂದರೆ ಸ್ವಲ್ಪ ಬರ್ಡೇ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟೆ, ಸ್ವಲ್ಪ ಕೂತ್ಕೊಂಡೆ. ಹಾಗಾಗಿ ಲೇಟಾಯಿತು. ಮಕ್ಕಳ ಜೊತೆ ಆಟ ಆಡೋದು ಜಾಸ್ತಿನೇ ಸ್ವಲ್ಪ ಕೂತ್ಕೊಂಡೆ, ಹಾಗಾಗಿ ಲೇಟಾಯಿತು. 10 ಗಂಟೆ ಆಯ್ತು. ಇವಾಗ ಮಗಳಿಗೆ ಕೊಡ್ತಾಯಿದ್ದೀನಿ. ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಎಗ್ ಕೂಡ ಒಡೆದಿಲ್ಲ ನೋಡಿ, ಒಂದು ಸ್ವಲ್ಪ ಕೂಡ ಒಡೆದಿಲ್ಲ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ಇಷ್ಟ ಆದರೆ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿ ನನಗೆ ಕಮೆಂಟ್ ಮೂಲಕ ಹೇಳಿ, ನಾವು ನೋಡಿ ಮಾಡ್ತೀವಿ ಅಂತ ನೀವು ನನಗೆ ಹೇಳ್ಬೋದು, ಅಥವಾ ಹಾಗೆ ಕೂಡ ಮಾಡಿದ್ರೂ ನಡೆಯುತ್ತೆ. ಇದು ಮಗನಿಗೆ ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಇವರು ಊಟ ಎಲ್ಲ ಮುಗಿಸಿ ನನಗೆ ಹೆಂಗೂ ಇವತ್ತು 11:30 ಆಗುತ್ತೆ ಫ್ರೆಂಡ್ಸ್. ಹೆಂಗೂ ಊಟ ಎಲ್ಲ ಮಾಡಾದ್ಮೇಲೆ ಪಾತ್ರೆ ಎಲ್ಲ ತೊಳೆದು ನಿದ್ದೆ ಮಾಡಲಿಕ್ಕೆ 11:30 ಆಗುತ್ತೆ. ಇವಾಗ ಮಕ್ಕಳದು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಗಾಳಿಗೆ ಹೋಗಬೇಕು ಫ್ರೆಂಡ್ಸ್. ಏನಕ್ಕಂದರೆ ಫುಲ್ಲು ಈ ಕಡೆ ಗರ್ಮಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ. ಅದಕ್ಕಾಗಿ ಸ್ವಲ್ಪ ಊಟ ಮಾಡಿಬಿಟ್ಟು ಹೊರಗಡೆ ಈರುಳ್ಳಿ ನಿಂಬೆಹಣ್ಣೆಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಊಟ ಮಾಡ್ತೀನಿ ನೋಡಿ. ಇವರು 3 ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇವಾಗ ನಾನು ಕೂಡ ಊಟ ಮಾಡ್ತೀನಿ. ನನಗೂ ಕೂಡ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸೂಪರಾಗುತ್ತೆ ನಿಜವಾಗ್ಲೂ. ನಾನು ಪ್ಲೇಟ್ ಅದು ನೀರಿದೆ ನೋಡಿ ಫ್ರೆಂಡ್ಸ್, ಹಾಗಾಗಿ ಆ ಥರ ಕಾಣಿಸ್ತಾ ಇದೆ. ಜಸ್ಟ್ ಇವಾಗಲೇ ತೊಳೆದಿಟ್ಟಿದ್ದೀನಲ್ಲ ಪಾತ್ರೆಗಳು, ಅಲ್ಲಿಂದ ತೊಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ನೀರು ಕಾಣಿಸ್ತಾ ಇದೆ ನೋಡಿ ತೆಳಗಡೆ. ಇವಾಗ ನಾನು ಊಟ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಇವಾಗ ನೀರು ಕೊಡ್ತೀನಿ ಫ್ರೆಂಡ್ಸ್ ಇವರಿಗೆ. ಇನ್ನೊಂದು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ನಾನು ಕೇಳ್ಕೊಳ್ಳೋದು, ನಿಮ್ಮ ಹತ್ರ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಇವರಿಗೆ ನೀರನ್ನು ಕೊಟ್ಟು ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಲೇಟ್ ಆಯಿತು ಇವತ್ತು, ಇಲ್ಲಾಂದರೆ 9 ಗಂಟೆ ಅಕ್ಕಪಕ್ಕ ನಾನು ಊಟ ಮಾಡ್ತಿದ್ದೆ ನೋಡಿ. ಈ ಥರ ಎದುರುಗಡೆ ಲುಕ್ ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಇಷ್ಟ ಆದಲ್ಲಿ ನನ್ನ ಹಿಂದಿನ ವಿಡಿಯೋ ನೋಡಿ ಈ ಥರ ಎಗ್ ಬಿರಿಯಾನಿ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಈ ಫುಲ್ ವಿಡಿಯೋ ನೋಡಿ ಯಾವ ರೀತಿ ಅನ್ನಿಸ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಿಮ್ಮ ಎದುರುಗಡೆನೇ ಟೇಸ್ಟ್ ಮಾಡಿ ನೋಡ್ತೀನಿ ನೋಡಿ. ಅಂದರೆ ನಿಮ್ಮ ಎದುರುಗಡೆನೇ ಯಾವ ರೀತಿ ಅಂದರೆ ಜಾಸ್ತಿ ಖಾರ ಕೂಡ ಇಲ್ಲ, ಸಪ್ಪೆ ಕೂಡ ಇಲ್ಲ ಫ್ರೆಂಡ್ಸ್. ಮೀಡಿಯಮ್ ಸೂಪರಾಗಿದೆ, ನಿಜವಾಗ್ಲೂ ಸೂಪರಾಗಿ ಆಗಿದೆ. ಅದು ಚಿಕನ್ ಬಿರಿಯಾನಿಗೂ ಸೈಡ್ ಹೊಡೆಯುತ್ತೆ ಫ್ರೆಂಡ್ಸ್, ಆ ಥರ ಸೂಪರ್ ಅಂದರೆ ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಪೂರ್ತಿ ಕ್ಲಿಯರಾಗಿ ಹೇಳಿದ್ದೀನಿ ಅದರಲ್ಲಿ, ಆ ವಿಡಿಯೋದಲ್ಲಿ ನೀವು ನೋಡಿಕೊಂಡು ಬಿರಿಯಾನಿ ಈ ಥರ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಸೂಪರಾಗಿದೆ. ಬಾಯ್, ಇನ್ನೊಂದು ವಿಡಿಯೋನಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.